ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈಶ್ವರ ನಾಯಕ್ ಅವರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೀವು ಕನ್ಕ್ಲೂಷನ್ಗೆ ಬಂದ್ರಿ. ಈ ವಿಚಾರನ ನೀವು ಕೊಲೆಯಾದ 2ನೇ ದಿವಸ ಬೆಳಗ್ಗೆ ಈಶ್ವರ ನಾಯಕ್ ಅವರ ಹತ್ರನೇ ಹೇಳಿದ್ದೀರಿ. ನಿಮ್ಮ ಕನ್ಕ್ಲೂಷನ್ಸ್ ಎಲ್ಲ ಭಿಂಗಾ ಅವರು, ಮುನಿಯಪ್ಪನವರು ಇವರೆಲ್ಲ ಇನ್ವಾಲ್ವ್ ಆಗಿದ್ದೀರಿ. ನೀವು ಈ ರೀತಿ ಅವರ ಹತ್ರ ಹೇಳೋದು ಸರಿ ಇತ್ತಾ? ವಾಸ್ ಇಟ್ ಪ್ರಾಪರ್? ಅದನ್ನು ನಾನೊಂದು ಲೆಕ್ಕಾಚಾರದ ಮೇಲೆ ಮಾಡಿದೆ ಸರ್. ಈಶ್ವರ್ ನಾಯಕ್ ಅವರು ಅಫಿಷಿಯಲ್ ಆಗಿ ತನಿಖೆ ಟೀಮ್ನಲ್ಲಿದ್ದರು. ಆ ನೆಪದಲ್ಲಿ ಭಿಂಗಾ ಅವ್ರ ಮೇಲೆ, ಮುನಿಯಪ್ಪನವ್ರ ಮೇಲೆ ಅನುಮಾನ ಇದೆ, ಅವರಿಬ್ಬರು ಹೇಳಿಕೆಗಳನ್ನ ತಗೋಬೇಕು, ಅದಕ್ಕೆ ಅರೇಂಜ್ ಮಾಡಿ ಅಂತ ಹೇಳಿದೆ. ರಾಜಾನಂದ ಸ್ವಾಮಿಯವರ ಹತ್ಯೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ನಂಬೋದಕ್ಕೆ ಅನೇಕ ಕಾರಣಗಳಿದೆ. ಜನಹಿತ ಪಾರ್ಟಿ ಸರ್ಕಾರದಲ್ಲಿರೋ 2 ಪ್ರಭಾವಿ ಮಂತ್ರಿಗಳ ಕೈವಾಡ ಇದರಲ್ಲಿದೆ. ಉಪಮುಖ್ಯಮಂತ್ರಿ ಭಿಂಗಾ ಅವರು ಮತ್ತು ಕೈಗಾರಿಕಾ ಮಂತ್ರಿ ಹಾಗೂ ಪಾರ್ಟಿ ಅಧ್ಯಕ್ಷ ಮುನಿಯಪ್ಪನವರು ಸೇರಿ ರಾಜಾನಂದ ಸ್ವಾಮಿ ಅವ್ರನ್ನ ಫಿನಿಶ್ ಮಾಡಿದ್ದಾರೆ. ಭಿಂಗಾ ಮತ್ತು ಮುನಿಯಪ್ಪನವರೇ ರಾಜಾನಂದ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಕೆಲವು ಎವಿಡೆನ್ಸಸ್ ಇದೆ. ಅವರನ್ನು ಈ ಕೇಸ್ನಲ್ಲಿ ಬುಕ್ ಮಾಡೋದಕ್ಕೆ ನಾನು ಇನ್ನೂ ಸಾಕಷ್ಟು ವಿಚಾರ ತಿಳ್ಕೋಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಾನೇನು ಮಾಡಬೇಕು ಸರ್? ಭಿಂಗಾ ಮತ್ತು ಮುನಿಯಪ್ಪನವ್ರನ್ನ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ಅವರಿಬ್ಬರು ಒಟ್ಟಿಗೆ ಇರೋ ಸಮಯ ತಿಳ್ಕೊಂಡು ನನಗೆ ತಿಳಿಸಿ. ನಾನು ಸರ್ಪ್ರೈಸ್ ಆಗಿ ಅಲ್ಲಿಗೆ ಬರ್ತೀನಿ. ಈ ಕೆಲಸ ಇಮಿಡಿಯೇಟಾಗಿ ಆಗಬೇಕು. ಏನು? ಹೋ ಸರ್. ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಓಕೆ ಸರ್. ಆಗ ಈಶ್ವರ್ ನಾಯಕ್ ಅವರು ಭಿಂಗಾ ಅವ್ರ ಮನೆಗೆ ಹೋಗಿ ಈ ಎಲ್ಲ ವಿಚಾರ ಹೇಳ್ತಾರೆ ಅಂತ ನಾನು ಊಹೆ ಮಾಡಿದ್ದೆ. ಅಪರಾಧಿಗಳು ತಾವು ಸಿಕ್ಕಿಬೀಳೋ ಸಂದರ್ಭದಲ್ಲಿ ಒಬ್ಬರ ಜೊತೆ ಒಬ್ಬರು ತಾವು ತಪ್ಪಿಸ್ಕೊಳ್ಳೋ ವಿಧಾನನ ಚರ್ಚಿಸ್ತಾರೆ. ಈ ಊಹೆ ಮೇಲೆ ನಾನು ಭಿಂಗಾ ಅವ್ರ ಮನೆಯಲ್ಲಿ ಅವರು ಕೂತ್ಕೊಳ್ಳೋ ಜಾಗಗಳಲ್ಲೆಲ್ಲ ನಮ್ಮ ನಂಬಿಕಸ್ಥ ಪೊಲೀಸರ ಮುಖಾಂತರ ಹಿಡನ್ ಕ್ಯಾಮ್ರಾಗಳನ್ನ ಅಳವಡಿಸಿ ಅಲ್ಲಿ ನಡೆಯೋದನ್ನೆಲ್ಲ ರೆಕಾರ್ಡ್ ಮಾಡೋ ವ್ಯವಸ್ಥೆ ಮಾಡಿಸ್ದೆ. ಅವರು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಅದರ ಆಧಾರದ ಮೇಲೆ ಈ 3 ಜನನ ಅರೆಸ್ಟ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಆದರೆ ಈಶ್ವರ್ ನಾಯಕ್ ಕೂಡ ಚಾಣಾಕ್ಷ ಪೊಲೀಸ್ ಆಫೀಸರ್. ನಾನು ಮಾಡೋದನ್ನು ಅವ್ರು ಗೆಸ್ ಮಾಡಿಬಿಟ್ರು ಅನ್ಸುತ್ತೆ. ಅದಕ್ಕೆ ಸೀದಾ DG ಸಾಹೇಬ್ರ ಹತ್ರ ಹೋಗಿ ನಾನು ಕರ್ತವ್ಯ ಲೋಪ ಮಾಡಿದ ಅಧಿಕಾರಿ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಭಾವನೆ ಮೂಡಿಸಿದ್ರು. ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ರು. ನಾನು ಚಾಪೆ ಕೆಳಗೆ ತೂರಿದ್ರೆ ಅವ್ರು ರಂಗೋಲೆ ಕೆಳಗೆ ತೂರಿದ್ರು. ಕ್ರಿಮಿನಲ್ಗಳನ್ನ ಹಿಡಿಯೋದೇ ಪೊಲೀಸ್ನವ್ರ ಕೆಲಸ. ಆದ್ದರಿಂದ ಪೊಲೀಸ್ನವರಲ್ಲಿ ಪೊಲೀಸ್ ಬುದ್ಧಿವಂತಿಕೆನೂ ಇರುತ್ತೆ, ಕ್ರಿಮಿನಲ್ ಬುದ್ಧಿವಂತಿಕೆನೂ ಇರುತ್ತೆ. ಯಾವುದನ್ನು ನಾವು ಎಷ್ಟು ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಾವು ಒಳ್ಳೆ ಪೊಲೀಸ್ನವರ ಕೆಟ್ಟ ಪೊಲೀಸ್ನವರ ಅಂತ ನಿರ್ಧಾರ ಆಗುತ್ತೆ. ಆದರೆ ದೈವವಶಾತ್ 95%ಗಿಂತ ಹೆಚ್ಚು ಪೊಲೀಸ್ನವರು ಪೊಲೀಸ್ ಬುದ್ಧಿ ಮಾತ್ರ ಉಪಯೋಗಿಸ್ತಾರೆ. ನೀವು ಕೊಲೆಯಾದ ಮಾರನೇ ದಿವಸ ಯಾರು ಕೊಲೆಗಾರರು ಅಂತ ನಿಮಗೆ ತಿಳಿದ ತಕ್ಷಣನೇ ನೀವು ಸಸ್ಪೆಂಡ್ ಆಗ್ಬಿಟ್ರಿ. ಆಮೇಲೆ ನೀವು ಆರೋಪಿ ಅಂತ ಅರೆಸ್ಟ್ ಆದ್ರಿ. ನೀವು ಆರೋಪಿ ಅಂತ ಅರೆಸ್ಟ್ ಆದ್ರಲ್ಲ, ಅದರ ಸರ್ಕಮ್ಸ್ಟೆನ್ಸಸ್ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಕೊಲೆಯಾದ 3ನೇ ದಿನ ಅಂದರೆ 22ನೇ ತಾರೀಕು ಬೆಳಿಗ್ಗೆ ನಾನು ಮನೇಲಿದ್ದೆ. ಆ ವೇಳೆಗಾಗಲೇ ಈಶ್ವರ್ ನಾಯಕ್ ಅವರು ಶರ್ಮಿಳಾ ಅವ್ರ ಕಬೋರ್ಡಿಂದ ಪಿಸ್ಟಲ್ನ ಸೀಸ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರು. ಚಡಾನಿಯವರು ನನ್ನ ಸೆಲ್ಗೆ ಕಾಲ್ ಮಾಡಿದ್ರು. ಆ ವೇಳೆಗಾಗಲೇ ಅವರು ಕೊಲೆ ಕೇಸ್ನ ಐವೋ ಆಗಿದ್ರು. ಭಿಂಗಾ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.
ಚಡಾನಿಯವರು, ನೀವು ನನ್ನನ್ನು ಮೀಟ್ ಮಾಡಬೇಕಾಗತ್ತೆ, ಕೊಲೆ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸ್ಬೇಕಾಗತ್ತೆ ಅಂತಂದರು. ನಾನು ಎಷ್ಟೊತ್ತಾಗತ್ತೆ ಅಂತಂದೆ. ಅರ್ಧ ಗಂಟೆ ಒಳಗೆ ಕಳಿಸ್ಕೊಡ್ತೀನಿ ಅಂತಂದರು. ನಾನು ಹೋದೆ. ಚಡಾನಿಯವರು ತುಂಬ ಒಳ್ಳೆ ಮನುಷ್ಯನ ಥರ ಕಾಣಿಸಿದ್ರು. ನಮಸ್ಕಾರ. ನ್ಯಾಯದ ಪರ ಮಾತಾಡಿದ್ರು. ನನ್ನ ಬಗ್ಗೆ ತುಂಬ ಗೌರವ ತೋರಿಸಿದ್ರು. ಪ್ಲೀಸ್ ಸಿಟ್ ಡೌನ್ ಸರ್. ಥ್ಯಾಂಕ್ ಯು. ಸರ್, ನೀವು ಸಸ್ಪೆನ್ಷನಲ್ಲಿರೋದು ನನಗೆ ತುಂಬ ಬೇಜಾರಿನ ವಿಚಾರ ಸರ್. ನಿಮ್ಮಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಗೆ ಈ ಥರ ಆಗಬಾರ್ದಾಗಿತ್ತು ಸರ್. ಡಿ ಜಿ ಸಾಹೇಬ್ರಿಗೆ ನಿಮ್ಮ ಬಗ್ಗೆ ಯಾರೋ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು ಸರ್, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯಕ್ ಅವರೇ ಮಿಸ್ಲೀಡ್ ಮಾಡಿರೋದು ಡಿ ಜಿ ಸಾಹೇಬ್ರನ್ನ. ಕಾಯಿಸಿ, ನನಗೆ ಗೊತ್ತೇ ಇರಲಿಲ್ಲ ಸರ್ ಈ ವಿಚಾರ. ಆ ವಿಚಾರ ಬಿಡಿ, ಏನೋ ಮಾತಾಡಬೇಕು ಅಂತ ನನ್ನ ನಂಬರ್ ಹೇಳಿದ್ರಿ. ನನಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಸರ್. ನಾನೇ ನಿಮ್ಮ ಮನೆಗೆ ಬರೋಣ ಅಂತ ಅಂದ್ಕೊಂಡೆ, ಆದರೆ ರೂಲ್ಸ್ ಪ್ರಕಾರ ಅದು ತಪ್ಪಾಗತ್ತೆ ಅಂತ ಅನಿಸ್ತು. ನಿಮಗೂ ಗೊತ್ತಿದೆಯಲ್ಲ ಸರ್, ಅದಕ್ಕೆ ನಿಮ್ಮನ್ನು ಅನಿವಾರ್ಯವಾಗಿ ಇಲ್ಲಿ ಕರೆಸ್ಬೇಕಾಯ್ತು. ದಯವಿಟ್ಟು ನನ್ನನ್ನು ತಪ್ಪು ತಿಳಿಬೇಡಿ ಸರ್. ಏನು ವಿಷಯ ಹೇಳಿ. ಸರ್, ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯ್ಕ್ ಅವರ ಎದುರುಗಡೆ ರಾಜಾನಂದ ಸ್ವಾಮಿ ಅವರ ಕೊಲೆ ವಿಚಾರವಾಗಿ ಕೆಲವು ಪ್ರಮುಖ ವಿಚಾರಗಳನ್ನ ಹೇಳಿದ್ರಂತೆ. ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವರ ಕೊಲೆ ವಿಚಾರದಲ್ಲಿ ಸರ್ಕಾರದಲ್ಲಿರೋ ಇಬ್ಬರು ಹಿರಿಯ ಸಚಿವರು ಇನ್ವಾಲ್ವ್ ಆಗಿದ್ದಾರಂತೆ. ಸತ್ಯನಾ ಸರ್? ಸತ್ಯ. ಈ ಕೇಸ್ಗೆ ನೀವು ಮುಂಚೆ ಐವ್ ಹೋಗಿದ್ರಿ, ಈಗ ನಾನು ಐವ್ ಹೋಗಿದ್ದೀನಿ ಸರ್. ನೀವು ಐವ್ ಹೋಗಿದ್ದಾಗ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರನ ಕಲೆ ಹಾಕಿರ್ತೀರಿ ಅಂತ ನನಗೆ ಗೊತ್ತು ಸರ್. ನಾನು ಮತ್ತೆ ನೀವು ಇಬ್ಬರು ಒಗ್ಗಟ್ಟಾಗಿ ನಿಂತರೆ ರಾಜಾನಂದ ಸ್ವಾಮಿ ಅವರ ಕೊಲೆಗಾರರು ಎಷ್ಟೇ ಪ್ರಭಾವಿಗಳಾಗಿರಲಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಸರ್. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಕೈ ಜೋಡಿಸಿ ಸರ್. ಆಯಿತು ಸರ್, ನಾನು ನಿಮ್ಮ ನಂಬ್ತೀನಿ. ಹಾಗಿದ್ರೆ ಹೇಳಿ ಸರ್, ರಾಜಾನಂದ ಸ್ವಾಮಿ ಅವರ ಕೊಲೆ ವಿಚಾರದಲ್ಲಿ ನೀವು ಸಸ್ಪೆಕ್ಟ್ ಮಾಡ್ತಿರೋ ಆ ಇಬ್ಬರು ಹಿರಿಯ ಸಚಿವರು ಯಾರು? ಸುಶೀಲ್ ಕುಮಾರ್ ಭಿಂಗ ಅವರು ಮತ್ತು ಪಕ್ಷದ ಅಧ್ಯಕ್ಷ ಮುನಿಯಪ್ಪನವರು. ಭಿಂಗ ಅವರು ರಾಜಾನಂದ ಸ್ವಾಮಿ ಅವರಿಬ್ಬರು ತುಂಬ ಆತ್ಮೀಯವಾಗಿದ್ದರು. ಹೀಗಿರಬೇಕಾದ್ರೆ ಭಿಂಗ ಅವರು ರಾಜಾನಂದ ಸ್ವಾಮಿ ಅವ್ರನ್ನ ಯಾಕೆ ಕೊಲೆ ಮಾಡಿಸ್ತಾರೆ ಸರ್? ಅಧಿಕಾರದ ದಾಹ ಸನ್ಯಾಸಿನೂ ಕೂಡ ದಾರಿ ತಪ್ಪಿಸುತ್ತೆ ಚಡಾನಿಯವರೇ. ಭಿಂಗ ಅವರು ನಂಬರ್ 2 ಇನ್ ದಿ ಕ್ಯಾಬಿನೆಟ್. ರಾಜಾನಂದ ಸ್ವಾಮಿ ಅವ್ರ ನಂತರ ಆಟೋಮ್ಯಾಟಿಕ್ ಆಗಿ ಅವರೇ ಚೀಫ್ ಮಿನಿಸ್ಟರ್ ಆಗ್ತಿದ್ರು. ರಾಜಾನಂದ ಸ್ವಾಮಿ ಅವರು ಒಬ್ಬ ಪ್ರಭಾವಿ ವ್ಯಕ್ತಿ. ಅಂಥ ಪ್ರಭಾವಿ ವ್ಯಕ್ತಿನ ಕೊಲೆ ಮಾಡಿಸ್ಬೇಕು ಅಂದರೆ ಅವರಷ್ಟೇ ಪ್ರಬಲವಾಗಿರೋ ಇನ್ನೊಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಇಲ್ಲಿ ರಾಜಾನಂದ ಸ್ವಾಮಿ ಅವರಷ್ಟೇ ಪ್ರಬಲವಾಗಿರೋ ವ್ಯಕ್ತಿ ಯಾರು ಹೇಳಿ? ಭಿಂಗ ಅವರು. ಭಿಂಗ ಅವರು ಮಾತ್ರ. ಆದರೂ ಇಷ್ಟರಿಂದನೇ ರಾಜಾನಂದ ಸ್ವಾಮಿ ಅವ್ರನ್ನ ಕೊಲೆ ಮಾಡಿಸಿದ್ದು ಭಿಂಗ ಅವರೇ ಅಂತ ಹೇಳೋದಕ್ಕಾಗೋದಿಲ್ವಲ್ಲ ಸರ್? ರಾಜಾನಂದ ಸ್ವಾಮಿ ಅವ್ರ ಕೊಲೆ ವಿಚಾರವಾಗಿ ನಿಮ್ಮ ಹತ್ರ ಭಿಂಗ ಅವ್ರ ವಿರುದ್ಧ ಏನಾದರೂ ಸ್ಟ್ರಾಂಗ್ ಎವಿಡೆನ್ಸ್ ಇದೆಯಾ ಸರ್? ತುಂಬ ಇದೆ ಸರ್. ಮೊದಲನೇದಾಗಿ ಈ ಕೊಲೆ ಪ್ರಕರಣ ನಡೆಯೋಕ್ಕೂ 2 ದಿನದ ಮುಂಚೆ ನಾನು ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೆ. ನಾನು ಅವರು ವಾಸ ಇದ್ದ ಏರಿಯಾದಲ್ಲೇ DCP ಆಗಿದ್ದು. ಅದಕ್ಕೆ 15 ದಿನದ ಮುಂಚೆ ಯಾವುದೋ 2 ವಿಚಾರವಾಗಿ ರಿಪೋರ್ಟ್ ಕೇಳಿದರು. ರಿಪೋರ್ಟ್ ತಗೊಂಡು 18ನೇ ತಾರೀಕು ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಅವ್ರಿಗೆ ರಿಪೋರ್ಟ್ ತೋರ್ಸೋಕ್ಕೆ ಹೋಗಿದ್ದೆ. ಆಗ ಅವರು ಭಿಂಗಾ ಸಾಹೇಬ್ರು ಗೆಸ್ಟ್ ಹೌಸ್ನಲ್ಲಿದ್ದರು. ಭಿಂಗಾ ಸಾಹೇಬ್ರಿಗೆ ನಾನು ರಾಜಾನಂದ ಸ್ವಾಮಿಗಳನ್ನ ಮೀಟ್ ಮಾಡಬೇಕು ಅನ್ನೋ ವಿಚಾರ ತಿಳಿಸ್ದೆ. ಆಗ ಭಿಂಗಾ ಸಾಹೇಬರು ಕೂತಿರಿ, ಸಾಹೇಬ್ರನ್ನ ಕೇಳಿ ಹೇಳ್ತೀವಿ ಅಂತಂದರು. ಆಮೇಲೆ ರಾಜಾನಂದ ಸ್ವಾಮಿಯವರು ಮಲಗಿದ ಬೆಡ್ರೂಮ್ಗೆ ಹೋದರು. ನಾನು ಕೂತಲ್ಲಿಂದ ಬೆಡ್ರೂಮಲ್ಲಿ ನಡೆಯೋದೆಲ್ಲ ಕಾಣಿಸ್ತಿತ್ತು.
ಅಲ್ಲಿ ಇಂಡಸ್ಟ್ರಿಯಲ್ ಸೆಕ್ರೆಟರಿ ಬಾಲವೀರೇಂದರ್ ಅವರು, ರೆವೆನ್ಯೂ ಸೆಕ್ರೆಟರಿ ಹೇಮಾನಂದ್ ಚೌಧರಿ ಅವರು, ಮುನಿಯಪ್ಪನವರು ಇದ್ದರು. ಅವರೆಲ್ಲ ರಾಜಾನಂದ ಸ್ವಾಮಿಗಳಿಗೆ ಕೆಲವು ಫೈಲ್ಗಳನ್ನ ಕೊಡ್ತಿದ್ರು. ಭಿಂಗಾ ಸಾಹೇಬರು ಇಂಥ ಕಡೆ ಸಹಿ ಹಾಕಿ ಅಂತ ಹೇಳ್ತಿದ್ರು. ರಾಜಾನಂದ ಸ್ವಾಮಿಯವರು ಸಹಿ ಹಾಕ್ತಿದ್ರು. ನನಗೆ ಅನುಮಾನ ಬಂತು. ಇದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ ಸರ್? ನನಗೆ ತಿಳಿದ ಮಟ್ಟಿಗೆ ರಾಜಾನಂದ ಸ್ವಾಮಿಯವರು ಯಾವತ್ತೂ ಇಂಥ ಕಡೆ ಸೈನ್ ಮಾಡಿ ಅಂದ ತಕ್ಷಣ ಸೈನ್ ಮಾಡೋರಲ್ಲ. ಯಾಕೆ ಏನು ಅಂತ ಕ್ವೆಶ್ಚನ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಆದಮೇಲೆ ಸೈನ್ ಮಾಡ್ತಿದ್ರು. ಆದರೆ ಆವತ್ತು ಒಂದೂ ಮಾತಾಡದೆ ಅವ್ರು ತೋರಿಸಿದ ಕಡೆ ಎಲ್ಲ ಸೈನ್ ಮಾಡ್ತಿದ್ರು. ಮಾತಿನ ಮಧ್ಯೆ ಜೈ ಕಾಲಭೈರವೇಶ್ವರ ಅಂತಿದ್ರು. ಜೊತೆಗೆ ನಡೆಯುವಾಗ ಕಾಲನ್ನು ಎಳೆದು ಹಾಕ್ತಿದ್ರು. ಇವರು ರಾಜಾನಂದ ಸ್ವಾಮಿ ಅವರಲ್ಲ, ಅವ್ರ ಥರನೇ ಕಾಣೋ ಅವ್ರ ಅಣ್ಣ ಸೂರ್ಯಾನಂದ ಸ್ವಾಮಿನ ರೀಪ್ಲೇಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇವ್ರುಗಳಿಗೆ ಬೇಕಾದ ಫೈಲ್ಗಳಿಗೆ ಸೈನ್ ಹಾಕಿಸ್ಕೋತಿದ್ದಾರೆ ಅಂತ ಅನ್ನಿಸ್ತು. ಇದೆಲ್ಲದನ್ನು ರೆವೆನ್ಯೂ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿಯಲ್ ಸೆಕ್ರೆಟರಿ ಅವರನ್ನು ನಂಬಿಸೋ ಪ್ರಯತ್ನ ಮಾಡ್ತಿದ್ರು. ಆದರೆ ಪೂರ್ತಿ ವಿಚಾರ ಖಚಿತವಾಗಿ ಗೊತ್ತಿಲ್ಲದೆ ನಾನೇನೂ ಮಾಡೋಕ್ಕಾಗ್ತಿರಲಿಲ್ಲ. ನಾನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಯಾವುದೋ ಒಂದು ರಿಪೋರ್ಟ್ಗೆ ಮುಖ್ಯಮಂತ್ರಿಗಳ ಸೈನ್ ಬೇಕು ಅಂತ ಅವ್ರು ಸೈನ್ ಮಾಡಿಸ್ಕೊಂಡೆ. ಮೇಲ್ನೋಟಕ್ಕೆ ಅದು ರಾಜಾನಂದ ಸ್ವಾಮಿಯವ್ರ ಸೈನ್ ಥರ ಅನಿಸಿದ್ರು. ಅದು ಇಮಿಟೇಷನ್ ಆಗಿತ್ತು. ಅದನ್ನು ಒಬ್ಬರು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ರಹಸ್ಯವಾಗಿ ಕಳಿಸ್ದೆ. ಅದು ರಾಜಾನಂದ ಸ್ವಾಮಿಯವ್ರ ಸೈನ್ ಅಲ್ಲ ಅಂತ ಅವರು ನಿನ್ನೆ ಬೆಳಿಗ್ಗೆ ನನಗೆ ಫೋನ್ನಲ್ಲಿ ಹೇಳಿದ್ರು. ಆದರೆ ಆ ವೇಳೆಗಾಗಲೇ ಕೊಲೆ ನಡೆದು ಹೋಗಿತ್ತು. ಅಲ್ಲ, ರಾಜಾನಂದ ಸ್ವಾಮಿಯವ್ರ ಜಾಗದಲ್ಲಿ ಸೂರ್ಯಾನಂದ ಸ್ವಾಮಿಯವ್ರು ಬರೋದಕ್ಕೆ ಹೇಗೆ ಸಾಧ್ಯ? ಸರ್, ನವೆಂಬರ್ 16ನೇ ತಾರೀಕು ಅಂದರೆ ಕೊಲೆ ಆಗೋಕ್ಕೆ 4 ದಿನ ಮುಂಚೆ ರಾಜಾನಂದ ಸ್ವಾಮಿಯವರು ಮತ್ತು ಭಿಂಗಾ ಅವರು ಪರ್ಸನಲ್ ಹೆಲಿಕಾಪ್ಟರ್ನಲ್ಲಿ ಹೇಮಗಿರಿಗೆ ಹೋಗಿದ್ರು. ಮಧ್ಯದಲ್ಲಿ ಸಹಸ್ರಕೊಂಡ ಫಾರೆಸ್ಟ್ನಲ್ಲಿ ಹೆಲಿಕಾಪ್ಟರ್ ಸ್ವಲ್ಪ ಹೊತ್ತು ಕಣ್ಮರೆಯಾಗಿತ್ತು. ನಿಮಗೂ ಗೊತ್ತಿರಬೇಕಲ್ಲ ಈ ವಿಚಾರ? ಹಾಂ, ಗೊತ್ತು. ಬಹುಶಃ ಅಲ್ಲಿ ರಾಜಾನಂದ ಸ್ವಾಮಿಯವರ ಬದಲಾಗಿ ಅವರಣ್ಣ ಸೂರ್ಯಾನಂದ ಸ್ವಾಮಿಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅನ್ಸುತ್ತೆ. ತಮಗೆ ಬೇಕಾದ ಮನುಷ್ಯನ್ನ ಮುಖ್ಯಮಂತ್ರಿ ಥರ ಕೆಲವು ದಿನ ಇಟ್ಕೊಂಡು ತಮಗೆ ಬೇಕಾದ ಫೈಲ್ಗಳಿಗೆ ಸೈನ್ ಮಾಡಿಸ್ಕೊಳ್ಳೋಕೆ ಭಿಂಗಾ ಅವರು ರಾಜಾನಂದ ಸ್ವಾಮಿಯವರ ಜಾಗದಲ್ಲಿ ಅವ್ರ ಥರನೇ ಕಾಣೋ ಅವರ ಅಣ್ಣ ಸೂರ್ಯಾನಂದ ಸ್ವಾಮಿಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅಂತ ನನಗೆ ಅನುಮಾನ ಬಂತು. ನವೆಂಬರ್ 21ನೇ ತಾರೀಕು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ನನಗೆ ಫೋನ್ ಮಾಡಿದ್ಮೇಲೆ ನನ್ನ ಅನುಮಾನ ಕನ್ಫರ್ಮ್ ಆಯಿತು. ಸರ್, ತಮಗೆ ಬೇಕಾದ ಮನುಷ್ಯನೇ, ತಮ್ಮ ಮಾತನ್ನು ಕೇಳೋ ವ್ಯಕ್ತಿನೇ ಮುಖ್ಯಮಂತ್ರಿ ಆಗಿರೋವಾಗ ಅವ್ರನ್ನ ಭಿಂಗಾ ಅವ್ರು ಯಾಕೆ ಕೊಲೆ ಮಾಡಿಸ್ತಾರೆ ಸರ್? ಒಬ್ಬರನ್ನ ಇನ್ನೊಬ್ಬರ ಜಾಗದಲ್ಲಿ ತುಂಬ ದಿನ ಇರಿಸೋದು ಅಪಾಯಕಾರಿ. ಅಕಸ್ಮಾತ್ ಅವ್ರೇನಾದರೂ ಬಾಯಿ ಬಿಟ್ಬಿಟ್ರೆ ಇವ್ರಿಗೆ ತೊಂದರೆ ನೋಡಿ. ಜೊತೆಗೆ ಇವ್ರಿಗಾಗಬೇಕಾದ ಕೆಲಸಗಳನ್ನ ಇವರು ಮಾಡಿಸ್ಕೊಂಡಿದ್ರು. ಹಾಗಾಗಿ ನವೆಂಬರ್ 20ನೇ ತಾರೀಕು ಅವರನ್ನು ಕೊಲೆ ಮಾಡಿದ್ದಾರೆ. ಇದನ್ನು ಈಶ್ವರ್ ನಾಯಕ್ ಅವ್ರ ಹತ್ರ ಚರ್ಚೆ ಮಾಡಿದೆ. ಭಿಂಗಾ ಅವರು ಮತ್ತು ಮುನಿಯಪ್ಪನವ್ರನ್ನ ಕ್ವೆಶ್ಚನ್ ಮಾಡಬೇಕು, ಅವ್ರ ಫ್ರೀ ಟೈಮ್ ವಿಚಾರಿಸಿ ಅಂತ ಹೇಳಿದೆ. ಆದರೆ ಈಶ್ವರ್ ನಾಯಕ್ ಅವರು ಅಷ್ಟರಲ್ಲಿ ನಾನೇ ಸಸ್ಪೆಂಡ್ ಆಗೋ ಹಾಗೆ ಮಾಡಿದ್ರು. ಓ ಮೈ ಗಾಡ್. ಇಷ್ಟೇ ಅಲ್ಲ ಚಡಾನೆ ಅವರೇ, ನಾನು ಭಿಂಗಾ ಅವ್ರ ಪಾಸ್ಟ್ ಹಿಸ್ಟ್ರಿ ಬಗ್ಗೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿದ್ದೀನಿ. ಅದರ ತನಿಖೆಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಈ ಫೈಲ್ನಲ್ಲಿವೆ ನೋಡಿ. ಎಂಟು ವರ್ಷದ ಹಿಂದೆ ರೈತ ನಾಯಕ ಪ್ರಭಾಕರ್ ಗೌಡರನ್ನ ಭಿಂಗಾ ಅವರು ಕೊಲ್ಲಿಸಿದ್ರು. ಆದರೆ ಅದರ ಆರೋಪ ರಾಜಾನಂದ ಸ್ವಾಮಿ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ರು. ಇನ್ನೊಂದು, ಆನಂದರಾಜ್ ನಂದಿಪುರ ಅವ್ರ ಮೇಲೆ 2 ಸಾರಿ ಕೊಲೆ ಪ್ರಯತ್ನ ನಡೀತು. ಅದರ ಹಿಂದೆ ಇದ್ದಿದ್ದು ಇದೇ ಭಿಂಗಾ ಅವರೇ. ನೋಡಿ, ಎಲ್ಲ ಡೀಟೇಲ್ಸು ಆ ಫೈಲ್ನಲ್ಲಿದೆ. ತುಂಬ ಹೆಲ್ಪ್ ಆಯಿತು ಸರ್ ನಿಮ್ಮಿಂದ. ಭಿಂಗಾ ಅವ್ರ ವಿರುದ್ಧ ಬೇಕಾಗಿರೋ ಸ್ಟ್ರಾಂಗ್ ಮಾಹಿತಿಗಳನ್ನ, ವಿಚಾರಗಳನ್ನ ಇದರಲ್ಲಿ ಕಲೆಕ್ಟ್ ಮಾಡಿದ್ದೀರಾ. ಇದರ ಸಹಾಯದಿಂದ ಭಿಂಗಾ ಅವ್ರಿಗೆ, ಮುನಿಯಪ್ಪ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ನಾನು ನೋಡ್ಕೋತೀನಿ.
ಎಕ್ಸ್ಕ್ಯೂಸ್ ಮೀ ಸರ್. ಈ ಕೊಲೆ ವಿಚಾರದಲ್ಲಿ ನಮ್ಮ ಅನುಮಾನ ಇರೋದು ನೀವು ಈ ಕೊಲೆನಲ್ಲಿ ಭಾಗಿಯಾಗಿದ್ದೀರಿ ಅಂತ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಮಧುಸೂದನ್. ವಾಟ್? ರಾಜೀವ್ಮೂರ್ತಿ ಬನ್ನಿ. ಚಡಾಣಿಯವರು ನನ್ನನ್ನು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ನನ್ನ ಕಸ್ಟಡಿಗೆ ರಿಮ್ಯಾಂಡ್ ಮಾಡಿದ್ರು. ಭಿಂಗಾ ಅವ್ರ ವಿರುದ್ಧ ನಾನು ಕಲೆಕ್ಟ್ ಮಾಡಿದ ಎಲ್ಲ ಸಾಕ್ಷಿಗಳು, ದಾಖಲೆಗಳು, ಮಾಹಿತಿಗಳು ಎಲ್ಲನೂ ಚಡಾಣಿಯವರು ತಗೊಂಡ್ರು. ನನ್ನನ್ನು ಅರೆಸ್ಟ್ ಮಾಡಿದ್ರು. ಆದರೆ ನಾನು ಬುದ್ಧಿ ಇರೋ ಪೊಲೀಸ್ ಆಫೀಸರ್. ಅವರಿಗೆ ಕೊಟ್ಟ ಎಲ್ಲ ಇನ್ಫಾರ್ಮೇಷನ್ಗಳದು ಇನ್ನೊಂದು ಕಾಪಿ ನನ್ನ ಹತ್ರ ಇಟ್ಕೊಂಡಿದ್ದೆ. ಅದೆಲ್ಲ ಈ ಫೈಲ್ನಲ್ಲಿದೆ. ಭಿಂಗಾ ಅವರು ಮತ್ತು ಮುನಿಯಪ್ಪನವರು ಉಳಿಬೇಕಾದ್ರೆ ನನ್ನ ಮೇಲೆ ಆರೋಪ ಬರಲೇಬೇಕಿತ್ತು, ನನ್ನ ಬಂಧನ ಆಗಲೇಬೇಕಿತ್ತು. ಅಧಿಕಾರದ ಅಟ್ಟಹಾಸದ ಮಧ್ಯದಲ್ಲಿ ಎಲ್ಲರನ್ನೂ ಕೊಂಡುಕೊಳ್ಳೋ ಧನದ ಸಾಮರ್ಥ್ಯದ ಮುಂದೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಿಸ್ಸಹಾಯಕ ಆಗಿಬಿಟ್ಟ. ಅವನ ಕೈಗೆ ಕೋಳ ಬೀಳಬೇಕಾಯ್ತು. ಆವತ್ತು ಒಬ್ಬ ಪೊಲೀಸ್ನವನು ಕಳ್ಳ ಆಗಿ ನಿಂತುಬಿಟ್ಟ. ಒಬ್ಬ ಕಳ್ಳ ಪೊಲೀಸಾಗಿ ನಿಂತುಬಿಟ್ಟ. ನಾನವತ್ತು ಈಶ್ವರ್ ನಾಯಕ್ ಅವರ ವ್ಯೂಹಕ್ಕೆ ಬಲಿಯಾಗಿ ಸಸ್ಪೆಂಡ್ ಆಗದೆ ಹೋಗಿದ್ರೆ ಭಿಂಗಾ ಸಾಹೇಬರು, ಮುನಿಯಪ್ಪನವರು ಮತ್ತು ಈಶ್ವರ್ ನಾಯಕ್ 3 ಜನನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಿದ್ದೆ. ಚಿಕ್ಕಂದಿನಲ್ಲಿ ನಾನು ಓದಿದ ಒಂದು ಪದ್ಯ ನನ್ನ ಇವತ್ತಿನ ಸ್ಥಿತಿಗೆ ತುಂಬ ನೆನಪಾಗ್ತಿದೆ ಸರ್. ಕಾಣದೂರಿನೊಂದು ಕನಸು, ತಿದ್ದಲೆಳಸುತ್ತಿರುವ ಮನಸ್ಸು, ಮಾಣದೂರ ಹಲವು ಹೊಲಸು. ಕಾಣದೂರಿನೊಂದು ಕನಸು, ತಿದ್ದಲೆಳಸುತ್ತಿರುವ ಮನಸ್ಸು, ಮಾಣದೂರ ಹಲವು ಹೊಲಸು. ಕೋಳವಾಗಿ ಕಾಳವಾಗಿ, ಕೋಳವಾಗಿ ಕಾಳವಾಗಿ ನೆಲದೊಳಿಳಿಯುತ್ತಿರುವ ನನಸು, ನೆಲದೊಳಿಳಿಯುತ್ತಿರುವ ನನಸು.